ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ನಮ್ಮ ಹೊಲದಲ್ಲಿ ಕುರಿಗೆ ಮತ್ತು ದನಗಳಿಗೆ ಮೇವು ಸಪ್ಪೆ ಹಾಕಿದ್ವಿ. ಅದು ಬಂದಂತ ವೇಸ್ಟ್ ಮಾಡಿದೆ. ಮತ್ತೆ ನೆಕ್ಸ್ಟ್ ಅದು ಹೆಂಗೆ ಬಿತ್ತನೆ ಮಾಡಿ ಮತ್ತೆ ಅದ್ರ ಹುಲ್ಲು ಹೆಂಗ್ ಬೆಳಿತೈತೆ ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಫಸ್ಟು ಸಾಲು ಹೊಡ್ಕೋಬೇಕು. ಸಾಲು ಹೊಡ್ಕೊಂಡಾದ್ಮೇಲೆ ನೀಟಾಗಿ ಗುದ್ದಿಂದ ಸಾಲು ಹೊಡ್ಕೋಬೇಕು. ಅದಾದ್ಮೇಲೆ ಕಟ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಒಂದು 2 ಅಡಿ 1 ಅಡಿ ಅರ್ಧಷ್ಟು ಕಟ್ ಮಾಡ್ಕೊಂಡು ಅದನ್ನು ಈ ಥರ ನಡಬೇಕು. ಒಂದರಿಂದ ಒಂದು ಮುಂದಕ್ಕೆ ಒಂದು ಎತ್ತರ ಇಡ್ತಾ ಹೋಗ್ಬೇಕು. ಮೇಲೆ ಇಡೋಂಗಿಲ್ಲ, ಒಂದಾಗತ್ಲೆ ಒಂದು ಇಡಬೇಕು. ಅದಾದ ನಂತರ ನೋಡ್ಕೊಳ್ಳಿ, ಇದೇ ಥರನೂ ಇಡೋದು. ಅಂದರೆ ಮೇಲೆ ಇಡೋಂಗಿಲ್ಲ, ಒಂದಾಗತ್ಲೆ ಒಂದು ಇಡಬೇಕು. ಸಾಲು ನೀಟಾಗಿ ಕಾಣಬೇಕು. ಅದಾದ ನಂತರ ಮುಚ್ಚಬೇಕು. ಮಣ್ಣನ್ನು ತೀರಾ ಮುಚ್ಚಂಗಿಲ್ಲ. ಮೇಲೆ ಒಂದು ಚೂರು ಮಣ್ಣು ಬಿದ್ದರೆ ಸಾಕು. ತುಂಬ ಅರ್ಧ ಅಡಿ ಗಂಟಲೆ ಅಷ್ಟೆಲ್ಲ ಹಾಕಂಗಿಲ್ಲ. ಒಂಚೂರು ಮಣ್ಣು ಬಿದ್ದರೆ ಸಾಕು. ಕಾಣ್ತಿದೆ ನೋಡಿ, ಈ ಥರ ಒಂಚೂರು ಮಣ್ಣು ಬಿದ್ದರೆ ಅದು ಮಳ್ಳಿಗಳಿಗೆ ಇದಾದರೆ ಹಂಗೆ ಕವರ್ ಆಗಿಬಿಡುತ್ತೆ. ಅದು ಮತ್ತು ತೀರಾ ಒಳಾಕಂತ ಮುಚ್ಚಿದ್ರೆ ಚಿಗುರು ಬರೋದು ಲೇಟ್ ಆಗುತ್ತೆ. ಇದು ನೆಕ್ಸ್ಟ್ ಉಳಿದಿರೋಂಥ ಬೀಜ. ಇದು ನಾಳೆ ಬಂದು ನೋಡೋಣ. ಇವತ್ತಿನ ಕೆಲಸ ಮುಗೀತು. ನೆಕ್ಸ್ಟ್ ಇಲ್ಲಿಂದ ಕುರಿಗಳು ಕೊಯ್ಕೊಂಡು ಸ್ವಲ್ಪ ಹಣ್ಣು ಸಿಕ್ಕಿದ್ದು ಹಣ್ಣು ತಗೊಂಡು ನಮ್ಮ ಸೋಲ್ಜರ್ ಕಾಯ್ತಾ ಇದ್ದಾನಲ್ಲಿ. ಸೋಲ್ಜರ್ನ ಸ್ವಲ್ಪ ನೋಡ್ಕೊಂಡ್ರೆ ಸೋಲ್ಜರ್ ಅಂತ ನಮ್ಮ ಸೋಲ್ಜರ್ ಹೆಸರಿಟ್ಟಿದ್ದೀನಿ. ತುಂಬ ಹೆಲ್ಪ್ ಮಾಡ್ತಾನೆ. ಕೆಸರು ಗದ್ದೆ ಏನೇ ಇದ್ರು ಸುಮ್ಮನೆ ನುಗ್ತಾನೆ. ಫಸ್ಟ್ನಾಗ ಎತ್ಕೊಂಡು ಹೊಂಟ್ರೆ ಎಂಥ ವೇಟ್ ಇದ್ರೆ ತಗೊಂಡು ಹೋಗ್ತಾನೆ. ಹುಲ್ಲುಗಿಲ್ಲೆಲ್ಲ ಮೇಕೆ ಅದ ನಮ್ಮ 4 ಕುರಿ. ಅದಕ್ಕೋಸ್ಕರ ಹುಲ್ಲು ಕೊಯ್ಕೊಂಡು ಸೊಪ್ಪು ಗಿಪ್ಪು ಎಲ್ಲ ಕೊಯ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗೋದೆ. ಬನ್ನಿ ಸೊಪ್ಪು ಕೊಯ್ದಂಗೆ ಅಂತ ಹೇಳಿ ತೋರಿಸ್ತೀನಿ. ಇದು ನಾವು ಫಸ್ಟ್ ಹಾಕಿದ ಬೀಜ 2 ಲೈನ್ ಹಾಕಿದ್ವಿ ಅಷ್ಟೇ. ಅದು ಇವಾಗ ತುಂಬ ಕಬ್ಬು ಥರ ಬೆಳ್ಕೊಂಡಿದೆ. ಅದನ್ನು ಒಂದೊಂದೇ ನೀಟಾಗಿ ಹತ್ತ ಕಟ್ ಮಾಡ್ಕೊಂಡು ತುದಿ ಅಷ್ಟೇ ಬಿಟ್ಕೊಂತೀವಿ. ಬಡ್ಡಿ ಎಲ್ಲ ಕಟ್ ಮಾಡಿ ಬಿಸಾಕ್ತೀವಿ. ಬಿಸಾಕೋದು ಮೀನ್ಸ್ ಅದನ್ನು ನಾವು ಈಗ ಹೇಳ್ಕೊಡೋದೆಲ್ಲ ಬಿತ್ತನೆ ಮಾಡೋದು. ಆ ಥರ ಬೀಜ ಹಾಕೋದು. ಅದು ಮತ್ತೆ ಬೆಳ್ಕೊಂಡು ದೊಡ್ಡದಾಗುತ್ತೆ. 4 ಕುರಿ ಇದೆ. 4 ಕುರಿಗೆ ಸುಮಾರು 1.5 ತಗೊಂಡು ಹೋಗ್ತೀನಿ ಡೈಲಿ. ಈ ಥರ ಅರ್ಧ ಅಡಿ ಒಂದೊಂದು ಕಟ್ ಮಾಡ್ಕೊಂಡು ಲೈನ್ಗೆ ಹಾಕ್ಕೊಂಡು ಒಂದಾಗತ್ಲೆ ಒಂದನ್ನ ತೆಳ್ಳಗೆ ಮಣ್ಣು ಮುಚ್ಚಬೇಕು. ಮೇಲೆ ಹಾಕಂಗಿಲ್ಲ. ಒಂದಾಗತ್ಲೆ ಒಂದು ಇಟ್ಕೊಂಡು ತೆಳ್ಳಗೆ ಮಣ್ಣು ಮುಚ್ಚಿದ್ರೆ ಸಾಕು. ತುಂಬ ಜಾಸ್ತಿ ಮಣ್ಣು ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ. ಬೇಗ ಎದ್ದೇಳಲ್ಲ ಸಸಿ ಚಿಗುರು. ತೆಳ್ಳಗೆ ಹಾಕಿದ್ರೆ ಸಾಕು, ಏನು ತೊಂದರೆ ಇಲ್ಲ. ಇವತ್ತಿನ ಕೆಲಸ ಮುಗೀತು.